ಹಿಟ್ಲರ್ ಯಾವ ರೀತಿ ಯಹೂದಿಗಳ ಹತ್ಯೆ ನಡೆಸಿದ್ದು ಅಂತೇಳಿ ನಿಮಗೆಲ್ಲ ಅದ್ರ ಬಗ್ಗೆ ಗೊತ್ತಿದೆ. ಎಸ್. ಈಗ ಆ ಸಂದರ್ಭದಲ್ಲಿ ಸರ್ ಯಹೂದಿಗಳು ಎಲ್ಲ ನಶಿಸಿ ಹೋಗಿದ್ರು. ಆ ಟೈಮಲ್ಲಿ ಇದೇ ಪ್ಯಾಲೆಸ್ತೀನಿಯರು ಅವರಿಗೆ ಜಾಗ ಕೊಟ್ಟಿದ್ದು ಮಾನವೀಯತೆಯ ನೆಲೆಯಿಂದ. ಓಕೆ. ಈಗ ಇಷ್ಟು ಮಟ್ಟಕ್ಕೆ ಇಸ್ರೇಲ್ ಬೆಳೆದಿದೆ. ಈಗ ಇದು ತಿಂದ ಮನೆಗೆ ಕನ್ನ ಹಾಕೋದು ಅಂತೇಳಿ ಇದರ ಅರ್ಥ ಅಲ್ಲ. ಇದಕ್ಕೆ ನಿಮ್ಮ ಉತ್ತರ ಏನು? ಮಾನವೀಯತೆಯ ನೆಲೆಯಲ್ಲಿ ಜಾಗ ಕೊಟ್ಟಿದ್ದು ಸರ್. ಮತ್ತೆ ಇನ್ನೊಂದು ಕ್ವಶನ್. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಟೋನಿಯಾ ಅನ್ನೋರು ಅವರು ಗಾಜಾದಲ್ಲಿ ನಡೆಯುತ್ತಿರುವ ದಾಳಿ ಬಗ್ಗೆ ಖಂಡನೆ ಮಾಡಿದ್ದಾರೆ. ಈ ದಾಳಿ ಬಗ್ಗೆ ಖಂಡನೆ ಮಾಡಿದ್ದಾರೆ ಅಂತ ಹೇಳಿ ಇಸ್ರೇಲ್ ವಿಶ್ವಸಂಸ್ಥೆಯ ಅಧಿಕಾರಿಗಳ ವೀಸಾವನ್ನು ನಿರಾಕರಿಸಿದೆ. ಇದ್ರ ಬಗ್ಗೆ ನಿಮ್ಮ ಉತ್ತರ ಏನು? ಮತ್ತೆ ಇನ್ನೊಂದು ನೀವು ಹೇಳ್ತಾ ಇದ್ರಿ ಏನು, ಪ್ಯಾಲೆಸ್ತೀನ್ ಅವರು ಇವರ ಮೇಲೆ ಅಟ್ಯಾಕ್ ಮಾಡಿದ್ರು ಇಸ್ರೇಲ್ ಮೇಲೆ. ಅದಕ್ಕೆ ಹಮಾಸ್ ಅವರು ಅಟ್ಯಾಕ್ ಮಾಡಿದ್ರು ಇಸ್ರೇಲ್ ಮೇಲೆ. ಅದಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ ಆಸ್ಪತ್ರೆಗಳಿಗೆ ಎಲ್ಲ ಬಾಂಬ್ ಎಲ್ಲ ಹಾಕ್ತಾ ಇದೆ, ರಾಕೆಟ್ ದಾಳಿ ಮಾಡ್ತಾ ಇದೆ. ಇದು ಪ್ರತಿರೋಧನ ಸರ್? ಮತ್ತೆ ಇದಕ್ಕೆ ನೀವು ಖಂಡನೆ ಮಾಡ್ತೀರಾ? ಇಸ್ರೇಲ್ ನಡೆಸುತ್ತಿರುವ ದಾಳಿ ಬಗ್ಗೆ ಖಂಡನೆ ಅಲ್ಲ, ಒಂದು ನಿಮಿಷ. ಮೊದಲನೇ ಪ್ರಶ್ನೆ ಏನಾಗಿತ್ತು? ಆಸ್ಪತ್ರೆಗಳಿಗೆ ಹಾಕ್ತಾ ಇದಾರಲ್ಲ, ಆಸ್ಪತ್ರೆಗಳ ಬಗ್ಗೆ ಕ್ಲಾರಿಟಿ ನಿಮ್ಗೆ ಈಗಾಗಲೇ ಸಿಕ್ಕಿದ್ಯಾ? ಆಸ್ಪತ್ರೆ ಮೇಲೆ ಆ ರಾಕೆಟ್ ದಾಳಿ ಆಸ್ಪತ್ರೆ ಮೇಲೆ ಬಿದ್ದಿತ್ತಾ, ಪಾರ್ಕಿಂಗ್ ಲಾಟ್ ಅಲ್ಲಿ ಇತ್ತಾ? ಅಲ್ಲ, ಒಂದು ನಿಮಿಷ. ಮೊದಲನೇ ಕ್ವಶನ್. ಹಿಟ್ಲರ್ ಹೇಳಿದ್ರಲ್ಲ ಫಸ್ಟ್ ಕ್ವಶನ್. ಒಂದೇ ನಿಮಿಷ ಸರ್, ಲೆಟ್ ಹಿಮ್ ಟಾಕ್. ಎಸ್. ಆಸ್ಪತ್ರೆಗೆ ಬಾಂಬ್ ಹೆಂಗ್ ಬಿತ್ತು, ಯಾರು ಕಳಿಸಿದ್ರು ಅಂತ ಅದು ಲೈವ್ ನಲ್ಲಿ ಪ್ರಸಾರ ಆಗ್ತಾ ಇತ್ತು. ಅದನ್ನ ನೋಡಿದ ಅಲ್ ಜಜೀರ್ ಚಾನೆಲ್ ಬೇಕಾದ್ರೆ ನೀವು ಇನ್ನೊಂದ್ಸಲ ಹೋಗಿ ನೋಡಿ. ಫಸ್ಟ್ ಕ್ವಶನ್. ಪ್ಯಾಲೆಸ್ಟೈನಿಯನ್ನರು ಯಹೂದಿಗಳಿಗೆ ಮಾನವೀಯತೆಯ ಆಧಾರದ ಮೇಲೆ ಜಾಗವನ್ನು ಕೊಟ್ಟರು. ನನಗೆ ಆದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದಕ್ಕಿಂತ ದೊಡ್ಡ ಜೋಕ್ ಇನ್ಯಾವುದು ಅಂತ. ಯಹೂದಿಗಳಿಗೆ ಯಾವತ್ತು ಪ್ಯಾಲೆಸ್ಟೈನಿಯನ್ನರು ಸ್ವಾಗತ ಕೊಟ್ಟರು? ಯಾವತ್ತು ಬನ್ನಿ ಇಲ್ಲಿಗೆ ಅಂತ ಹೇಳಿದ್ರು? ಹೇಳಿ, ಒಂದು ಉದಾಹರಣೆ ಹೇಳಿ ನನಗೆ, ಮಾನವೀಯತೆ ಆಧಾರದ ಮೇಲೆ ಜಾಗ ಕೊಟ್ಟರು ಅಂತ. ಆ ಟೈಮಲ್ಲಿ ಏನು ಒಂದು ಉದಾಹರಣೆ ಕೊಡಿ. ಪ್ಯಾಲೆಸ್ಟೈನಿಯನ್ ಬಂದಾಗ ಸರ್ ಅವರು ಬಂದ್ರಲ್ಲ, ಪ್ಯಾಲೆಸ್ಟೈನ್ ಅನ್ನು ಆಳ್ತಾ ಇದ್ದಂಥವ್ರು ಯಾರೋ, ಯಹೂದಿಗಳಿಗೆ ತುಂಬ ದೌರ್ಜನ್ಯ ಆಗಿದೆ. ಒಂದು ನಿಮಿಷ. ಯಹೂದಿಗಳಿಗೆ ತುಂಬ ದೌರ್ಜನ್ಯ ಆಗಿದೆ, ಬನ್ನಿ ನಮ್ಮ ಜೊತೆಗೆ ಬದುಕು ಬನ್ನಿ ಅನ್ನುವಂಥ ಒಂದು ಆಹ್ವಾನ ಕೊಟ್ಟಿದ್ರು ಅನ್ನೋದಕ್ಕೊಂದು ಉದಾಹರಣೆ ಇದ್ದರೆ ನಮಗೆ ಕೊಡಿ ದಯವಿಟ್ಟು. ಒಂದು ನಿಮಿಷ. 3,500 ಇತಿಹಾಸ ಮಾತಾಡ್ತಾ ಹೋಗ್ಲಾ ನಾನು? 3,500 ವರ್ಷಗಳ ಇತಿಹಾಸವನ್ನು ಮಾತಾಡ್ತಾ ಹೋಗ್ಲಾ ಸರ್? ಆಗ ನೋಡ್ತಾ ಇದ್ರೆ ಆ ಇತಿಹಾಸಕ್ಕೆ ಹೋದ್ರೆ ಎಲ್ಲರೂ ಆಳ್ವಿಕೆ ಮಾಡಿದ್ದಾರೆ ಸರ್, ಬೇರೆ ಬೇರೆಯವರು. ಹಂಗೆ ಇವರು ಒಂದು ನಿಮಿಷ. ಮಾನವೀಯತೆ ಆಧಾರದ ಮೇಲೆ ಜಾಗ ಕೊಟ್ಟರು. ಮಾನವೀಯತೆ ಆಧಾರದ ಮೇಲೆ ಜಾಗ ಕೊಟ್ಟವ್ರು ಹೆಂಗೆಲ್ಲ ಹೊಡೆಸ್ಕೊಂಡಿದ್ದಾರೆ ಅಂತ ಇಂಡಿಯಾದ ಉದಾಹರಣೆಗಳನ್ನು ನಾನು ಸಾಲ ಕೊಡ್ತೀನಿ ನಿಮಗೆ. ಅದು ಮಾನವೀಯತೆ ಆಧಾರದ ಮೇಲೆ ಜಾಗ ಕೊಟ್ಟಿದ್ದು. ಇಂಡಿಯಾ ಹೆಂಗೆ ಹೊಡೆಸ್ಕೊಂತು, ಅಂತಿಮವಾಗಿ ದೇಶ ವಿಭಜನೆಯಾಗಿ ಹೆಂಗೆ 1/3 ಆಫ್ ಇಂಡಿಯಾ ನಾವು ಕಳ್ಕೊಂಡ್ವಿ ಅನ್ನೋದ್ರ ಉದಾಹರಣೆಯನ್ನು ನಾನು ಕೊಡ್ತೀನಿ. ಮಾನವೀಯತೆ ಆಧಾರದ ಮೇಲೆ ಕೊಟ್ಟಿದ್ದಲ್ಲ. ಯಹೂದಿಗಳ ದಿಕ್ಕಾಪಾಲಾಗಿ ಹೋದರು, ಜರ್ಮನಿಯಲ್ಲಿ ಅನುಭವಿಸಬಾರದನ್ನು ಅನುಭವಿಸಿದ್ರು ಹಿಟ್ಲರ್ ಕೈಯಲ್ಲಿ. ದೇಶ ಬಿಟ್ಟು ಹೋದಾಗಲೂ ಯಹೂದಿಗಳದ್ದು ಅದರ ಒಂದು ಮಂತ್ರ ಬರುತ್ತದೆ, ನಾನು ಜೆರುಸಲಮ್ಮನ್ನು ಮರೆತ ದಿವಸ ನನ್ನ ಬಲಗೈ ತನ್ನ ಕೌಶಲ್ಯವನ್ನು ಮರೆತು ಬಿಡಲಿ ಅಂತ. ಅಂದರೆ ನಾನು ಕೆಲಸ ಮಾಡೋ ಅರ್ಹತೆಯನ್ನು ಕಳ್ಕೊಂಡ್ಬಿಡಲಿ, ಜೆರುಸಲಮ್ ನನ್ನ ಮನಸ್ಸಿನಲ್ಲಿ ಮರೆಯಾದರೆ ಅಂತ ಆ ಮಂತ್ರ ಹೇಳ್ಕೊಂಡು ಜೀವನ ಮಾಡಿದ್ರು ಅವರು. ಅಲ್ಲಿ ಯಾವತ್ತೋ ಒಂದು ದಿವಸ ನಾವು ಜೆರುಸಲಮ್ಗೆ ವಾಪಸ್ ಹೋಗ್ತೀವಿ, ನಮ್ಮ ನಾಡನ್ನು ನಾವು ಕಟ್ಕೊಳ್ತೀವಿ. ಬಂದಿದ್ದು ಹೆಂಗೆ, ಯಹೂದಿಗಳು ಎಲ್ಲಿ ಹೋಗ್ತಾರಲ್ಲಿ ವ್ಯಾಪಾರ ಮಾಡ್ತಾರೆ ಅವರು. ದಟ್ ಈಸ್ ನಾಟ್ ಅ ಫೈಟಿಂಗ್ ಟ್ರೈಬ್. ಯುದ್ಧ ಮಾಡೋ ಅನಿವಾರ್ಯತೆಗೆ ಈಗ ಬಿದ್ದಿದ್ದಾರೆ. ಯುದ್ಧ ಮಾಡಿ ಅನುಭವ ಇಲ್ಲದೆ ಇರುವಂಥ ಟ್ರೈಬ್ ಅದು. ಯುದ್ಧ ಮಾಡಿ ಅನುಭವ ಇಲ್ಲದೆ ಇರುವಂಥ ಜನಾಂಗ ಅದು. ವ್ಯಾಪಾರ ಮಾಡ್ಕೊಂಡಿದ್ದಂಥವ್ರು. ಆ ವ್ಯಾಪಾರದ ದುಡ್ಡಿನಲ್ಲಿ ಬಂದು ಜಾಗಗಳನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರು. 1920ಯಲ್ಲಿ ಫಂಡ್ ರೇಸ್ ಮಾಡಿದ್ರು ಜಾಗ ಖರೀದಿ ಮಾಡೋದಕ್ಕೆ. ಜಾಗ ಖರೀದಿ ಮಾಡಿದ್ರು. ಖರೀದಿ ಮಾಡ್ತಾ ವಿಸ್ತರಿಸ್ತಾ ಹೋದರು. ಫೈನಲಿ 1947ನಲ್ಲಿ 2 ನೇಷನ್ ಥಿಯರಿ ಅಂತ ಬಂತು. ಇಷ್ಟು ಜಾಗ ಪ್ಯಾಲೆಸ್ಟೈನದ್ದು, ಇಷ್ಟು ಜಾಗ ಇಸ್ರೇಲಿಂದು ಅಂತ. ಅದನ್ನು ಇಸ್ರೇಲ್ ಒಪ್ಕೊಂತು, ಪ್ಯಾಲೆಸ್ಟೈನ್ ಒಪ್ಕೊಳ್ಳಿಲ್ಲ. ಇತಿಹಾಸ ಹೌದಾ? ಇಸ್ರೇಲ್ ಒಪ್ಕೊಂತು ಅದನ್ನು, ಪ್ಯಾಲೆಸ್ಟೈನ್ ಒಪ್ಕೊಳ್ಳಿಲ್ಲ. ಪ್ಯಾಲೆಸ್ಟೈನ್ಗೆ ಕೊಟ್ಟಂತಹ ಜಾಗಗಳು ಫಲವತ್ತಾಗಿತ್ತು. ಇಸ್ರೇಲಿಗೆ ಕೊಟ್ಟಂಥ ಜಾಗದ ಪೈಕಿ ಅರ್ಧಕ್ಕರ್ಧ ಜಾಗ ಮರುಭೂಮಿಯಾಗಿತ್ತು. ಸ್ಟಿಲ್ ವಿ ಆರ್ ಓಕೆ ಅಂದರು. ಮಾನವೀಯತೆ ಆಧಾರದ ಮೇಲೆ ಯಾರಿಗಿರಿ ಜಾಗ ಕೊಟ್ಟರು? ಯಾವ ಮಾನವೀಯತೆ ಆಧಾರದ ಮೇಲೆ ಜಾಗ ಕೊಟ್ಟರು ಸರ್? ಆ ಟೈಮಲ್ಲಿ ಅವರು ವ್ಯಾಪಾರ ಮಾಡಕ್ಕೆ ಕೊಟ್ಟಿಲ್ಲ ಅಂದ್ರೆ ಯಹೂದಿಗಳು ಅಲ್ಲಿಂದ ಹೊರಗೆ ಯಾಕೆ ಹೋದ್ರು ಹೇಳಿ ನನಗೆ? ಬೆಳಿತಿದ್ರ ಆ ಟೈಮಲ್ಲಿ? ಯಹೂದಿಗಳು ಅಲ್ಲಿಂದ ಹೊರಗೆ ಯಾಕೆ ಹೋದ್ರು ಹೇಳಿ? ಆ ನೆಲದಿಂದ ಹೊರಗೆ ಯಾಕೆ ಹೋಗೋ ಸನ್ನಿವೇಶ ಬಂತವ್ರಿಗೆ?
ಅಲ್ಲಕ್ಸಾ ಮಾಸ್ಕ್ ಅಂತ ಏನು ಕರಿತೀವಲ್ಲ ಅದರ ಪಕ್ಕದಲ್ಲಿ ವೆಸ್ಟರ್ನ್ ವಾಲ್ ಅಂತ ಒಂದು ವಾಲ್ ಇದೆ, ಒಂದು ಗೋಡೆ. ಆ ಗೋಡೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆ ಗೋಡೆ ಏನದು? ಆ ಗೋಡೆ ಏನು? ವಾಟ್ ಈಸ್ ದಟ್ ವಾಲ್? ಏನು ಹೇಳ್ರಿ, ಆ ವಾಲ್ ಏನದು? ಯಾಕೆ ಒಂದು ಖಾಲಿ ಗೋಡೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಅವರು? ಇನ್ ಡೆಪ್ತ್ ಹೋಗಿ ಹೇಳ್ತೀನಿ. ನೀವು ಐ ಡೋಂಟ್ ನೋ ಯುವರ್ ರಿಲಿಜನ್, ನೀವು ಮುಸ್ಲಿಂ ಇದ್ದರೆ, ಇಲ್ಲಿ ಮುಸ್ಲಿಮ್ಸ್ ಇದ್ದೀರಿ, ನಿಮ್ಮದು ಅವರದ್ದು ಧಾರ್ಮಿಕ ನಂಬಿಕೆಗಳು ಒಂದೇ. ಧಾರ್ಮಿಕ ನಂಬಿಕೆಗಳು ಒಂದೇ. ಅವರ ಪ್ರವಾದಿ ಮೊದಲಿಗೆ ಬಂದರು. ನೀವು ಕೂಡ ಆದಮ್ನನ್ನು ಮೊದಲನೇ ವ್ಯಕ್ತಿ ಅಂತ ಒಪ್ಕೊಳ್ತೀರಿ. ಅವರು ಮೊದಲನೇ ವ್ಯಕ್ತಿ ಅಂತಾರೆ, ಕ್ರಿಶ್ಚಿಯನ್ರು ಮೊದಲನೇ ವ್ಯಕ್ತಿ ಅಂತಾರೆ. ಅಬ್ರಹಾಂ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಯಾರು ಹೇಳೋದಿಲ್ಲ. ಯಾರು ಆದಮ್ ಫಸ್ಟ್ ವ್ಯಕ್ತಿ ಅಂತಾರೆ, ಈಸಸ್ ಅವರು ಹೇಳ್ತಾರೆ, ಮೂಸಲ್ ಅವರು. ನಾನು ಅದನ್ನೇ ಅದನ್ನೇ ಹೇಳ್ತೀನಿ. ನಾನು ಅದನ್ನೇ ಅದನ್ನೇ ಅವ್ರು ಮೂರು ಸೆಮ್ಯಾಟಿಕ್ ರಿಲಿಜನ್ಗಳ ನಂಬಿಕೆ ಒಂದೇ. ಆದಮ್ ಮೊದಲನೇ ವ್ಯಕ್ತಿ ನಮಗೆ ಅಂತ. ಏಬ್ರಹಂ, ಅವ್ರು ಅಬ್ರಹಂ ಅಂತಾರೆ, ಒಬ್ರು ಏಬ್ರಹಂ ಅಂತೀರಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅವರು ಪ್ರವಾದಿ ಅಂತ ಮೂರು ಧರ್ಮದವ್ರು ನಂಬ್ತೀರಿ. ಯೇಸು ಕ್ರಿಸ್ತ ಪ್ರವಾದಿ ಅಂತ ಮುಸ್ಲಿಮರು ನಂಬ್ತೀರಿ, ಯಹೂದಿಗಳು ನಂಬ್ತಾರೆ, ಕ್ರಿಶ್ಚಿಯನ್ರಂತೂ ಆರಾಧನೆ ಮಾಡ್ತಾರೆ. ಧಾರ್ಮಿಕ ಆಚರಣೆಗಳ ವಿಷಯದಲ್ಲಿ ಯಾವುದರಲ್ಲಿ ವ್ಯತ್ಯಾಸ ಇದೆ? ಅವರಿಗೂ ಹಂದಿ ನಿಷಿದ್ಧ, ನಿಮಗೂ ಹಂದಿ ನಿಷಿದ್ಧ. ನೀವು ಸುನ್ನತಿ ಮಾಡಿಸ್ಕೊತೀರಿ, ಅವರು ಸುನ್ನತಿ ಮಾಡಿಸ್ಕೊತಾರೆ. ಇಸ್ಲಾಮಿನ ಧಾರ್ಮಿಕ ಆಚರಣೆಗಳು ಮ್ಯಾಕ್ಸಿಮಮ್ ಎಲ್ಲಿಂದ ಬಂತು? ಯಹೂದಿಗಳಿಂದ ಬಂತು. ವಾಟ್ ಈಸ್ ದ ಡಿಫ್ರೆನ್ಸ್? ಇನ್ನೊಬ್ಬ ಪ್ರವಾದಿ ಹುಟ್ಟುತ್ತಾನೆ ಅಂತ ಅವ್ರು ನಂಬ್ತಾರೆ. ನೀವು ಮೊಹಮ್ಮದ್ ಪೈಗಂಬರ್ ಕೊನೆಯ ಪ್ರವಾದಿ ಅಂತೀರಿ. ಇನ್ನೊಬ್ಬ ಪ್ರವಾದಿ ಹುಟ್ಟುತ್ತಾನೆ ಅನ್ನೋದು ಅವರ ನಂಬಿಕೆ. ಇನ್ನೊಬ್ಬ ಪ್ರವಾದಿ ಹುಟ್ಟುತ್ತಾನೆ, ಜೆರುಸಲಂನಲ್ಲಿ ಜನ್ಮ ಆಗತ್ತೆ, ಅದು ಅವರ ನಂಬಿಕೆ. ಆ ನಂಬಿಕೆ ನಿಮಗೆ ಆಗಬರೋದಿಲ್ಲ. ಅಕ್ಸೆಪ್ಟ್ ದ ಫ್ಯಾಕ್ಟ್. ಪಾಕಿಸ್ತಾನದಲ್ಲಿ ಇನ್ನೊಂದು ಜನಾಂಗವನ್ನು, ಮುಸ್ಲಿಮರ ಇನ್ನೊಂದು ಸಬ್ ಕಾಸ್ಟನ್ನು, ಪಾಕಿಸ್ತಾನದ ಪಾರ್ಲಿಮೆಂಟು ಸಂವಿಧಾನಾತ್ಮಕವಾಗಿ ದೇ ಆರ್ ನಾಟ್ ಮುಸ್ಲಿಮ್ಸ್ ಅಂತ ಅನೌನ್ಸ್ ಮಾಡ್ತು. ವಾಟ್ ಆರ್ ದೇ? ಅವ್ರದ್ದು ಹೆಸರು ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ. ಒಂದು ಸಮುದಾಯ, ಮುಸ್ಲಿಮರ ಸಬ್ಸೆಕ್ಟ್. ದೇ ಆರ್ ನಾಟ್ ಮುಸ್ಲಿಮ್ಸ್. ಅಹಮದಿಯರು ಎಸ್, ಅಹಮದಿಯರನ್ನ ಮುಸ್ಲಿಮರಲ್ಲ ಅಂತ ಅನೌನ್ಸ್ ಮಾಡ್ತು. ಅಹಮದಿಯರನ್ನು ಕೊಲ್ಲುವುದು ಅತ್ಯಂತ ಪವಿತ್ರ ಕಾರ್ಯ ಅಂತ ಫತ್ವಾಗಳು ಹೊರಟು ಪಾಕಿಸ್ತಾನದಲ್ಲಿ. ಬಸ್ನಲ್ಲಿ ಒಂದು ಬಸ್ ಹೋಗ್ತಿದ್ರೆ ಟೆರರಿಸ್ಟ್ಗಳ ಬಸ್ ನಿಲ್ಲಿಸಿ ಬಸ್ನಲ್ಲಿದ್ದವರ ಪೈಕಿ ಅಹಮದಿಯರು ಯಾರು ಅಂತ ಹುಡುಕಿ ಕೆಳಗಿಳಿದು ಗುಂಡು ಹೊಡೆದುಕೊಂಡ್ರು. ಅವರು ಪೈಗಂಬರನ ಪ್ರವಾದಿ ಅಂತಾರೆ, ಅವರು ಕುರಾನ್ ಶ್ರೇಷ್ಠ ಗ್ರಂಥ ಅಂತಾರೆ, ಅವರು ಹದೀಸನ್ನು ನಂಬ್ತಾರೆ. ಬಟ್ ಅವರ ನಂಬಿಕೆ ಏನಂದರೆ ಇನ್ನೊಬ್ಬ ಪ್ರವಾದಿಯ ಜನ್ಮ ಆಗುತ್ತೆ ಅಂತ. ಬದುಕುವುದಕ್ಕೆ ಅರ್ಹತೆ ಇಲ್ಲ ಅಂತ ಕೊಂದುಬಿಟ್ರು ಅಹಮದಿಯರನ್ನ. ಅರೆ, ಧಾರ್ಮಿಕ ನಂಬಿಕೆಯ ಕಾರಣಕ್ಕ ಯಹೂದಿಗಳು ಇನ್ನೊಬ್ಬ ಪ್ರವಾದಿ ಬರ್ತಾನೆ ಅಂತಾರಪ್ಪ. ಅವರ ಧಾರ್ಮಿಕ ನಂಬಿಕೆ ಅದು. ಇಷ್ಟರ ಮಟ್ಟಿಗ ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸು. ಕೇಳ್ಕತ್ತ ನಾಟಕ ಬಂದ್.